ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇಂದು ನಾವು ತುಂಬ ಎಮೋಷನಲ್ ಮತ್ತು ಸರ್ಪ್ರೈಸ್ ತುಂಬಿದ ಮುದ್ದು ಸೊಸೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅನ್ನೋದನ್ನ ಡೀಪ್ ಆಗಿ ನೋಡೋಣ. ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್. ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಯ್ಕೆ ಮಾಡಿಕೊಳ್ಳಿ. ನಾವು ಪ್ರತಿದಿನ ಇಂತಹ ಎಮೋಷನಲ್ ಅನಾಲಿಸಿಸ್ ಮತ್ತು ಕಥೆಯ ಅಂತರಂಗದ ಅರ್ಥಗಳನ್ನು ನಿಮಗೆ ತಲುಪಿಸ್ತೇವೆ. ಈ ಸಂಚಿಕೆಯ ಆರಂಭವೇ ಒಂದು ವಿಚಿತ್ರವಾದ ಟೆನ್ಷನ್ನಿಂದ ಶುರುವಾಗುತ್ತೆ. ಹೊರಗೆ ನೋಡಿದ್ರೆ ಮದುವೆ ಸಂಭ್ರಮ ನಡೀತಿದೆ, ಆದರೆ ಆ ಸಂಭ್ರಮದ ಒಳಗೆ ಎಲ್ಲರ ಮನಸ್ಸಿನಲ್ಲೂ ಒಂದೊಂದು ಗುಟ್ಟು, ಒಂದೊಂದು ನೋವು, ಒಂದೊಂದು ಭಯ ಅಡಗಿದೆ. ವಿಶೇಷವಾಗಿ ವಿದ್ಯಾಳ ಮನಸ್ಸು. ಅವಳು ಹೊರಗೆ ನಿಂತು ನೋಡ್ತಿದ್ದಾಳೆ. ಮದುವೆ ಮಂಟಪದಲ್ಲಿ ಎಲ್ಲರೂ ನಗುತ್ತಾ ಮಾತನಾಡ್ತಿದ್ದಾರೆ, ಆದರೆ ಅವಳ ಹೃದಯದಲ್ಲಿ ಮಾತ್ರ ಮೌನದ ಕಿರುಚಾಟ ನಡೀತಿದೆ. ಸಾವಿತ್ರಿ ಆ ಸಮಯದಲ್ಲಿ ತುಂಬಾ ಆತ್ಮವಿಶ್ವಾಸದಿಂದ ಮಾತನಾಡ್ತಾಳೆ. ಅವಳ ಮಾತುಗಳಲ್ಲಿ ಕೇವಲ ಸಂತೋಷ ಮಾತ್ರ ಇಲ್ಲ, ಸ್ವಲ್ಪ ಗರ್ವವೂ ಇದೆ. ಅವಳು ವಿದ್ಯಾಳ ಕಡೆ ನೋಡ್ತಾ, ನೋಡು, ಭದ್ರಾ ಮತ್ತು ವಿನಂತಿ ಎಷ್ಟು ಚೆನ್ನಾಗಿ ಜೋಡಿಯಾಗಿದ್ದಾರೆ, ದೇವರು ಇವರನ್ನೇ ಜೋಡಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾನೆ ಅನ್ಸುತ್ತೆ ಅಂತ ಹೇಳುವಾಗ ಆ ಮಾತುಗಳು ವಿದ್ಯಾಳ ಹೃದಯಕ್ಕೆ ನೇರವಾಗಿ ಬಿದ್ದ ಕಲ್ಲಿನಂತೆ ಅನುಭವವಾಗುತ್ತದೆ. ಇಲ್ಲಿ ಒಂದು ಪ್ರಮುಖ ಮನೋವಿಜ್ಞಾನ ಇದೆ. ಸಾವಿತ್ರಿಗೆ ಈ ಮದುವೆ ಕೇವಲ ಮದುವೆ ಅಲ್ಲ, ಅದು ಅವಳ ಗೆಲುವಿನ ಸಂಕೇತ. ಅವಳು ಮನಸ್ಸಿನಲ್ಲಿ ಒಂದು ಯುದ್ಧ ಗೆದ್ದಂಥ ಸಂತೋಷದಲ್ಲಿದ್ದಾಳೆ. ಯಾಕೆಂದರೆ ಅವಳಿಗೆ ವಿದ್ಯಾಳ ಮೇಲೆ ಇರುವ ಅಸಹನೆ, ಅವಳನ್ನ ಮನೆಯ ಹೊರಗೆ ಕಳುಹಿಸಬೇಕು ಅನ್ನೋ ಹಠ, ಈ ಎಲ್ಲವೂ ಈಗ ನಿಜವಾಗುತ್ತಿವೆ ಅನ್ನೋ ಭಾವನೆ ಬರ್ತಿದೆ. ಆದರೆ ವಿದ್ಯಾಳ ಪರಿಸ್ಥಿತಿ ಸಂಪೂರ್ಣ ಬೇರೆ. ಅವಳು ನಿಂತಿರುವ ಜಾಗದಿಂದ ಮದುವೆ ಮಂಟಪ ನೋಡ್ತಾ ಇದ್ದಾಗ ಅವಳ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ತಿರುಗುತ್ತಿರುತ್ತದೆ: ಇದು ನಿಜವಾಗ್ಲೂ ಆಗ್ತಿದೆಯಾ? ಅವಳು ತನ್ನ ಜೀವನದ ಅತಿ ಮುಖ್ಯ ಕ್ಷಣವನ್ನು ಕಳೆದುಕೊಳ್ಳುತ್ತಿರುವ ಅನುಭವ, ತನ್ನ ಕೈಯಿಂದ ತನ್ನ ಸಂಸಾರ ಜಾರಿ ಹೋಗುತ್ತಿರುವ ಅನುಭವ. ಅವಳ ಮನಸ್ಸಿನಲ್ಲಿ ಒಂದು ಗಿಲ್ಟ್ ಕೂಡ ಬರುತ್ತದೆ. ಅವಳು ತನ್ನದೇ ತಪ್ಪನ್ನು ನೆನಪಿಸಿಕೊಳ್ತಾಳೆ. ನಾನು ಅವತ್ತು ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿರಲಿಲ್ಲ ಅಂದ್ರೆ ಇಷ್ಟು ದೊಡ್ಡ ಗೊಂದಲ ಆಗಿರಲಿಲ್ಲ. ನಾನು ಮಾಡಿದ ಒಂದು ನಿರ್ಧಾರದಿಂದಲೇ ಇಷ್ಟು ಘಟನೆಗಳು ನಡೆದವು ಅನ್ನೋ ಪಶ್ಚಾತ್ತಾಪ ಅವಳನ್ನು ಒಳಗೊಳಗೆ ಕಾಡುತ್ತಿದೆ. ಇದೇ ಸಮಯದಲ್ಲಿ ಮದುವೆ ಮಂಟಪದ ಒಳಗೆ ಶಾಸ್ತ್ರಗಳು ಶುರುವಾಗ್ತವೆ. ಹಾರ ಹಾಕುವ ಸಂಪ್ರದಾಯ ಬರುತ್ತದೆ. ವಿನಂತಿ ತುಂಬ ಆತ್ಮವಿಶ್ವಾಸದಿಂದ ಮೊದಲು ನಾನೇ ಹಾರ ಹಾಕ್ತೀನಿ ಅಂತ ಹೇಳ್ತಾಳೆ. ಅವಳು ಹಾರ ಹಾಕುವಾಗ ಅವಳ ಮುಖದಲ್ಲಿ ಕಾಣಿಸೋ ಭಾವನೆ ಬಹಳ ವಿಶೇಷ. ಅದು ಕೇವಲ ಸಂತೋಷ ಅಲ್ಲ, ಅದು ಒಂದು ಗುರಿ ಸಾಧಿಸಿದ ಭಾವನೆ. ಆದರೆ ಭದ್ರನ ಮುಖದಲ್ಲಿ ಅಷ್ಟೊಂದು ಖುಷಿ ಕಾಣೋದಿಲ್ಲ. ಅವನು ಕ್ಷಣ ಮಾತ್ರ ನಿಂತು, ನನಗೆ ಹಾರ ಹಾಕಲು ಆಗಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾನೆ. ಅಲ್ಲಿ ಕುಳಿತಿರುವ ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ. ಯಾಕೆಂದರೆ ಮದುವೆ ಮಂಟಪದಲ್ಲಿ ಇಂತಹ ಮಾತು ಯಾರೂ ನಿರೀಕ್ಷಿಸುವುದಿಲ್ಲ. ಇಲ್ಲಿ ಭದ್ರನ ಮನಸ್ಸಿನ ಸ್ಥಿತಿ ತುಂಬ ಗೊಂದಲದಲ್ಲಿದೆ. ಅವನು ಹೊರಗೆ ಕುಟುಂಬದ ಮಾತು ಕೇಳಿ ಕುಳಿತಿದ್ದಾನೆ, ಆದರೆ ಒಳಗೆ ಅವನ ಮನಸ್ಸು ಇನ್ನೂ ಏನೋ ಸತ್ಯವನ್ನು ಹುಡುಕ್ತಿದೆ. ಅವನಿಗೆ ಯಾವುದೋ ಸರಿಯಿಲ್ಲ ಅನ್ನೋ ಅನುಮಾನ ಇದೆ. ಶಿವರಾಮೇಗೌಡರು ಕೂಡ ಆ ಕ್ಷಣದಲ್ಲಿ ತುಂಬ ಗಂಭೀರವಾಗಿ ಮಾತನಾಡ್ತಾರೆ. ಮದುವೆ ಅಂದ ಮೇಲೆ ಶಾಸ್ತ್ರ ಸಂಪ್ರದಾಯ ಇರಬೇಕು ಅಂತ ಹೇಳ್ತಾರೆ. ಅವರ ಮಾತುಗಳಲ್ಲಿ ಒಂದು ಕುಟುಂಬದ ಗೌರವವನ್ನು ಕಾಪಾಡಬೇಕು ಅನ್ನೋ ಮನೋಭಾವ ಇದೆ. ಆದರೆ ಹೊರಗೆ ಇನ್ನೊಂದು ಕಥೆ ನಡೆಯುತ್ತಿದೆ. ಚೆಲ್ವಾ, ಲೋಕಿ ಮತ್ತು ಕ್ವಾಟ್ಲೆ ಎಲ್ಲರೂ ಕೂಡ ತುರ್ತಾಗಿ ಎಲ್ಲಿಗೆ ಬರ್ತಾ ಇದ್ದಾರೆ. ಅವರ ಮುಖದಲ್ಲಿ ಒಂದು ತುರ್ತು ಭಾವನೆ ಇದೆ. ಅವರಿಗೆ ಗೊತ್ತಿದೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಮದುವೆ ಮುಗಿದರೆ ಸತ್ಯ ಎಂದಿಗೂ ಹೊರಬರುವುದಿಲ್ಲ. ಇಲ್ಲಿ ಕಥೆಯ ಸಸ್ಪೆನ್ಸ್ ಗರಿಷ್ಠ ಮಟ್ಟಕ್ಕೆ ಹೋಗುತ್ತಿದೆ. ಮದುವೆಯ ಮುಹೂರ್ತ ಹತ್ತಿರ ಬರ್ತಿದೆ. ಎಲ್ಲರೂ ತಾಳಿ ಕಟ್ಟುವಂತ ಹೇಳ್ತಿದ್ದಾರೆ. ಸಾವಿತ್ರಿ ಸಂತೋಷದಿಂದ ನಗ್ತಿದ್ದಾಳೆ. ಅವಳಿಗೆ ಈ ಕ್ಷಣ ವರ್ಷಗಳ ಕನಸು ಸಾಕಾರವಾದ ಕ್ಷಣದಂತೆ ಅನಿಸ್ತಿದೆ. ಆದರೆ ಅದೇ ಕ್ಷಣದಲ್ಲಿ ಒಂದು ಧ್ವನಿ ಕೇಳಿಸ್ತದೆ: ಯಜಮಾನರೇ, ನಿಲ್ಲಿಸಿ. ಆ ಒಂದು ಮಾತಿನಿಂದ ಮಂಟಪದ ವಾತಾವರಣ ಸಂಪೂರ್ಣ ಬದಲಾಗುತ್ತದೆ. ಎಲ್ಲರೂ ಹಿಂತಿರುಗಿ ನೋಡ್ತಾರೆ. ಅಲ್ಲಿ ಚೆಲ್ವಾ ಮತ್ತು ಉಳಿದವರು ನಿಂತಿದ್ದಾರೆ. ಇದು ಕೇವಲ ಒಂದು ಪ್ರವೇಶ ಅಲ್ಲ, ಇದು ಸತ್ಯದ ಪ್ರವೇಶ. ಈ ಕ್ಷಣದಲ್ಲಿ ಎಲ್ಲರ ಮುಖದಲ್ಲೂ ಬೇರೆ ಬೇರೆ ಭಾವನೆಗಳು ಕಾಣಿಸ್ತವೆ. ಸಾವಿತ್ರಿ ಕೋಪದಿಂದ ಉರಿತಾಳೆ. ಶಿವರಾಮೇಗೌಡರು ಗಾಬರಿಯಾಗ್ತಾರೆ. ಭದ್ರ ಕುತೂಹಲದಿಂದ ನೋಡ್ತಾನೆ. ವಿದ್ಯಾಳ ಕಣ್ಣಲ್ಲಿ ಮತ್ತೆ ಒಂದು ಚಿಕ್ಕ ಆಶೆಯ ಕಿರಣ ಮೂಡುತ್ತದೆ. ಚೆಲ್ವ ಹೇಳುವ ಮಾತುಗಳು ಮಂಟಪದಲ್ಲಿ ಬಾಂಬ್ ಸಿಡಿದಂತೆ ಪರಿಣಾಮ ಬೀರ್ತವೆ. ಅವನು ಹೇಳ್ತಾನೆ, ವಿದ್ಯಾ ಫೋನ್ ಮಾಡಿಲ್ಲ, ಫೋನ್ ಮಾಡಿದ್ದು ವಿನಂತಿ. ಈ ಒಂದು ವಾಕ್ಯ ಕಥೆಯನ್ನು ಸಂಪೂರ್ಣ ತಿರುಗಿಸುತ್ತದೆ. ಇಲ್ಲಿ ಕಥೆಯ ನಿಜವಾದ ಟರ್ನಿಂಗ್ ಪಾಯಿಂಟ್ ಶುರುವಾಗುತ್ತದೆ. ಈ ಕ್ಷಣದಿಂದ ಪ್ರತಿಯೊಬ್ಬ ಪಾತ್ರದ ಒಳಗಿನ ನಿಜವಾದ ಮುಖ ಹೊರಗೆ ಬರಲು ಶುರುವಾಗುತ್ತದೆ. ಈ ಮಾತು ಕೇಳಿದ ತಕ್ಷಣ ಎಲ್ಲರ ಮುಖದಲ್ಲೂ ಒಂದೇ ಭಾವನೆ ಕಾಣಿಸುತ್ತದೆ: ಆಶ್ಚರ್ಯ. ಆದರೆ ಆ ಆಶ್ಚರ್ಯವೂ ಒಂದೇ ಥರ ಇರಲ್ಲ. ಶಿವರಾಮೇಗೌಡರ ಮುಖದಲ್ಲಿ ಗಾಬರಿ, ಭದ್ರನ ಮುಖದಲ್ಲಿ ಅನುಮಾನ, ವಿದ್ಯಾಳ ಕಣ್ಣಲ್ಲಿ ಆಶೆಯ ಕಿರಣ. ಆದರೆ ಸಾವಿತ್ರಿ ಮತ್ತು ವಿನಂತಿಯ ಮುಖದಲ್ಲಿ ಮಾತ್ರ ಭಯ.
ಯಾಕೆಂದ್ರೆ ಅವರಿಗೆ ಗೊತ್ತಿದೆ, ಈಗ ಸತ್ಯ ಹೊರಬರುತ್ತೆ ಅಂದ್ರೆ ಇಷ್ಟು ದಿನ ಕಟ್ಟಿದ ನಾಟಕ ಒಂದೇ ಕ್ಷಣದಲ್ಲಿ ಕುಸಿದು ಬೀಳುತ್ತದೆ. ಸಾವಿತ್ರಿ ಮೊದಲಿಗೆ ಕೋಪದಿಂದ ಪ್ರತಿಕ್ರಿಯೆ ಕೊಡ್ತಾಳೆ. ಅವಳು ಹೇಳ್ತಾಳೆ, ಇದು ಎಲ್ಲ ನಾಟಕ, ಮುಹೂರ್ತ ಮೀರಿಸಬೇಕು ಅಂತಾನೆ ಇವರು ಬಂದಿದ್ದಾರೆ ಅಂತ. ಇದು ಅವಳ ಮನಸ್ಸಿನ ಭಯವನ್ನು ಮುಚ್ಚುವ ಪ್ರಯತ್ನ. ಯಾಕೆಂದ್ರೆ ಸತ್ಯ ಹೊರಬಂದ್ರೆ ಅವಳ ಗೌರವ, ಅವಳ ಮಾತಿನ ಮೌಲ್ಯ ಎಲ್ಲವೂ ಕುಸಿದು ಬೀಳುತ್ತದೆ ಅನ್ನೋದನ್ನ ಅವಳು ಚೆನ್ನಾಗಿ ಅರಿತಿದ್ದಾಳೆ. ಆದರೆ ಇಲ್ಲಿ ಕಥೆ ಇನ್ನೂ ಗಂಭೀರವಾಗುತ್ತದೆ. ಚೆಲ್ವ ತುಂಬಾ ಆತ್ಮವಿಶ್ವಾಸದಿಂದ ಮಾತನಾಡ್ತಾನೆ. ಅವನ ಮಾತುಗಳಲ್ಲಿ ಕೋಪಕ್ಕಿಂತ ಹೆಚ್ಚು ನ್ಯಾಯದ ಭಾವನೆ ಇರುತ್ತದೆ. ಅವನು ಹೇಳ್ತಾನೆ, ನಾನು ನಾಟಕ ಮಾಡಲು ಬಂದಿಲ್ಲ, ನನ್ನ ಹತ್ತಿರ ಸಾಕ್ಷಿ ಇದೆ. ಈ ಒಂದು ಮಾತು ಕೇಳಿದ ಕ್ಷಣದಲ್ಲೇ ಮಂಟಪದ ವಾತಾವರಣ ಮತ್ತೆ ಬದಲಾಗುತ್ತದೆ. ಸಾಕ್ಷಿ ಅನ್ನೋ ಪದಕ್ಕೆ ತುಂಬ ದೊಡ್ಡ ಶಕ್ತಿಯಿದೆ. ಯಾಕೆಂದ್ರೆ ಮಾತುಗಳನ್ನು ಎಲ್ಲರೂ ತಳ್ಳಬಹುದು, ಆದರೆ ಸಾಕ್ಷಿಯನ್ನು ತಳ್ಳಲು ಸಾಧ್ಯವಿಲ್ಲ. ಈ ಕ್ಷಣದಲ್ಲಿ ಭದ್ರಾ ಕೂಡ ಅಸಮನೆಯಿಂದ ಎದ್ದು ನಿಂತು ಅವರು ಏನು ಹೇಳ್ತಾರೆ ಕೇಳೋಣ ಅಂತ ಹೇಳ್ತಾನೆ. ಇದು ಭದ್ರನ ಮನಸ್ಸಿನ ಸ್ಥಿತಿಯನ್ನು ತೋರಿಸುತ್ತದೆ. ಅವನು ಸತ್ಯವನ್ನು ತಿಳಿಯಲು ಸಿದ್ಧನಾಗಿದ್ದಾನೆ. ಇಲ್ಲಿ ಭದ್ರನ ಮನೋವಿಜ್ಞಾನ ತುಂಬಾ ಆಸಕ್ತಿದಾಯಕ. ಅವನು ಕುಟುಂಬದ ಗೌರವಕ್ಕಾಗಿ ಮದುವೆ ಮಾಡಲು ಕುಳಿತಿದ್ದಾನೆ. ಆದರೆ ಅವನ ಹೃದಯ ಇನ್ನೂ ಯಾವುದೋ ತಪ್ಪು ನಡೆಯುತ್ತಿದೆ ಅನ್ನೋ ಅನುಮಾನವನ್ನು ಬಿಡುತ್ತಿಲ್ಲ. ಅದಕ್ಕಾಗಿಯೇ ಚೆಲ್ವ ಹೇಳುವ ಮಾತುಗಳನ್ನು ಕೇಳಲು ಅವನು ಮುಂದಾಗ್ತಾನೆ. ಇದನ್ನು ನೋಡಿದ ಸಾವಿತ್ರಿ ಇನ್ನೂ ಕೋಪಗೊಂಡು, ಈಗ ಹಳೆಯ ವಿಷಯಗಳನ್ನು ಏಕೆ ತೆಗೆಯುತ್ತೀರಾ ಅಂತ ಪ್ರಶ್ನಿಸ್ತಾಳೆ. ಆದರೆ ಈ ಮಾತುಗಳಲ್ಲಿ ಒಂದು ರಕ್ಷಣಾತ್ಮಕ ಭಾವನೆ ಇದೆ. ಅದು ಸತ್ಯವನ್ನು ತಪ್ಪಿಸಲು ಮಾಡುವ ಕೊನೆಯ ಪ್ರಯತ್ನ. ಇದೀಗ ಲೋಕಿ ಮುಂದೆ ಬರ್ತಾನೆ. ಅವನು ಒಂದು ಚೀಲದಿಂದ ಕೆಲವು ಒಡವೆಗಳನ್ನು ತೆಗೆದು ತೋರಿಸ್ತಾನೆ. ಆ ಒಡವೆಗಳನ್ನು ನೋಡಿದ ಕ್ಷಣದಲ್ಲೇ ಶಿವರಾಮೇಗೌಡರ ಮುಖ ಬದಲಾಗುತ್ತದೆ. ಯಾಕೆಂದ್ರೆ ಆ ಒಡವೆಗಳನ್ನು ಅವರು ಸ್ವತಃ ಮಾಡಿಸಿದವರು. ಇದು ಕೇವಲ ಆಭರಣಗಳಲ್ಲ, ಅದು ಸತ್ಯದ ಸಾಕ್ಷಿ. ಲೋಕಿ ಹೇಳುವ ಮಾತುಗಳು ಮಂಟಪದಲ್ಲಿ ಮತ್ತೊಂದು ಸ್ಫೋಟ ಮಾಡ್ತವೆ. ಸತ್ಯ ಹೇಳಬಾರದು ಅಂತ ಇವರು ನನಗೆ ಈ ಒಡವೆಗಳನ್ನು ಕೊಟ್ಟರು ಅಂತ. ಈ ಮಾತು ಕೇಳಿದ ಕ್ಷಣದಲ್ಲೇ ಎಲ್ಲರೂ ಸಾವಿತ್ರಿ ಮತ್ತು ವಿನಂತಿಯ ಕಡೆ ನೋಡ್ತಾರೆ. ಈಗ ಅವರ ಬಳಿ ಹೇಳಲು ಯಾವುದೇ ಉತ್ತರ ಇಲ್ಲ. ಈ ಕ್ಷಣದಲ್ಲಿ ಕಥೆಯ ಭಾವನಾತ್ಮಕ ತೀವ್ರತೆ ಗರಿಷ್ಠ ಮಟ್ಟಕ್ಕೆ ಹೋಗುತ್ತದೆ. ಶಿವರಾಮೇಗೌಡರು ತುಂಬ ಕೋಪದಿಂದ ಸಾವಿತ್ರಿಯನ್ನು ಪ್ರಶ್ನಿಸ್ತಾರೆ. ಅವರ ಧ್ವನಿಯಲ್ಲಿ ಕೋಪ ಮಾತ್ರ ಅಲ್ಲ, ಒಂದು ದೊಡ್ಡ ನಿರಾಸೆ ಕೂಡ ಇರುತ್ತದೆ. ಯಾಕೆಂದ್ರೆ ಅವರು ಯಾವಾಗಲೂ ಕುಟುಂಬದ ಏಕತೆಯನ್ನು ಕಾಪಾಡಬೇಕು ಅನ್ನೋ ವ್ಯಕ್ತಿ. ಆದರೆ ಈಗ ಅವರ ಮುಂದೆ ನಡೆದಿರುವ ಮೋಸ ಅವರಿಗೆ ತುಂಬಾ ನೋವನ್ನು ಕೊಡುತ್ತದೆ. ಸಾವಿತ್ರಿ ಕೊನೆಗೂ ಸತ್ಯವನ್ನು ಒಪ್ಪಿಕೊಳ್ತಾಳೆ. ಅವಳು ಹೇಳ್ತಾಳೆ, ಹೌದು, ಫೋನ್ ಮಾಡಿಸಿದ್ದು ನಾನೇ ಅಂತ. ಈ ಒಂದು ಒಪ್ಪಿಗೆಯೇ ಇಡೀ ಮನೆಯ ಸಂಬಂಧಗಳನ್ನು ಕಂಪಿಸುತ್ತದೆ. ಯಾಕೆಂದ್ರೆ ಈಗ ಎಲ್ಲರಿಗೂ ಗೊತ್ತಾಗುತ್ತದೆ, ಇಷ್ಟು ದಿನ ವಿದ್ಯಾಳ ಮೇಲೆ ಹಾಕಿದ ಆರೋಪ ಎಲ್ಲವೂ ಸುಳ್ಳು ಅಂತ. ವಿದ್ಯಾಳ ಸ್ಥಿತಿ ಇಲ್ಲಿ ತುಂಬ ಸ್ಪರ್ಶಕ. ಅವಳು ಒಂದೇ ಜಾಗದಲ್ಲಿ ನಿಂತು ಇದೆಲ್ಲ ನೋಡ್ತಾಳೆ. ಅವಳ ಕಣ್ಣಲ್ಲಿ ಕಣ್ಣೀರು ಬರುತ್ತದೆ. ಆದರೆ ಅದು ದುಃಖದ ಕಣ್ಣೀರಲ್ಲ, ಅದು ಅನ್ಯಾಯದಿಂದ ಹೊರಬಂದ ವ್ಯಕ್ತಿಯ ಮೌನ ಸಂತೋಷದ ಕಣ್ಣೀರು. ಇದೀಗ ಕಥೆಯ ಅತ್ಯಂತ ಭಾರೀ ಕ್ಷಣ ಬರುತ್ತದೆ. ಭದ್ರ ಮಾತನಾಡ್ತಾನೆ. ಅವನು ಸಾವಿತ್ರಿಯನ್ನು ನೋಡಿ ಹೇಳ್ತಾನೆ, ನೀವು ಇಷ್ಟು ದೊಡ್ಡ ನಾಟಕ ಮಾಡಿದ್ದೀರಾ? ಅವನ ಧ್ವನಿಯಲ್ಲಿ ನೋವು ಸ್ಪಷ್ಟವಾಗಿ ಕೇಳಿಸುತ್ತದೆ. ಯಾಕೆಂದ್ರೆ ಅವನು ತನ್ನ ಜೀವನದ ಬಗ್ಗೆ ತೀರ್ಮಾನ ಮಾಡುತ್ತಿದ್ದ ಕ್ಷಣದಲ್ಲಿ ಯಾರೋ ಅವನನ್ನು ಮೋಸ ಮಾಡಿದ್ದರು ಅನ್ನೋದನ್ನ ಈಗ ಅರಿಯುತ್ತಿದ್ದಾನೆ. ಶಿವರಾಮೇಗೌಡರು ಕೂಡ ತಕ್ಷಣ ನಿರ್ಧಾರ ತೆಗೆದುಕೊಳ್ತಾರೆ. ಅವರು ಹೇಳ್ತಾರೆ, ಈ ಮದುವೆ ನಡೆಯಲ್ಲ. ಈ ಮಾತು ಕೇಳಿದ ಕ್ಷಣದಲ್ಲೇ ಮಂಟಪದಲ್ಲಿ ಮತ್ತೆ ಶಾಕ್ ಸೃಷ್ಟಿಯಾಗುತ್ತದೆ. ಸಾವಿತ್ರಿಗೆ ಇದು ಅತಿದೊಡ್ಡ ಹೊಡೆತ. ಯಾಕೆಂದ್ರೆ ಅವಳು ಇಷ್ಟು ದಿನ ಮಾಡಿದ ಎಲ್ಲಾ ಪ್ಲಾನ್ ಒಂದೇ ಕ್ಷಣದಲ್ಲಿ ಕುಸಿದು ಬೀಳುತ್ತದೆ. ಇಲ್ಲಿ ಕಥೆಯ ಭಾವನಾತ್ಮಕ ಅರ್ಥ ತುಂಬಾ ಆಳವಾಗಿದೆ. ಒಂದು ಸುಳ್ಳು ಎಷ್ಟು ದಿನ ಉಳಿಯಬಹುದು ಅನ್ನೋದಕ್ಕೆ ಇದು ಉದಾಹರಣೆ. ಸತ್ಯ ತಡವಾಗಿ ಬಂದರೂ ಕೊನೆಗೆ ಗೆಲ್ಲುತ್ತದೆ ಅನ್ನೋದನ್ನ ಈ ಘಟನೆ ತೋರಿಸುತ್ತದೆ. ಇದಾದ ಮೇಲೆ ಮನೆಯೊಳಗಿನ ವಾತಾವರಣ ಸಂಪೂರ್ಣ ಬದಲಾಗುತ್ತದೆ. ಈಶ್ವರಿ ಮತ್ತು ಚಿತ್ರ ಈ ಎಲ್ಲವನ್ನು ನೋಡುತ್ತಾ ಒಳಗೆ ಸಂತೋಷಪಡ್ತಾರೆ. ಯಾಕೆಂದ್ರೆ ಸಾವಿತ್ರಿ ಇಷ್ಟು ದಿನ ಅವರನ್ನು ಅವಮಾನ ಮಾಡಿದ್ದಳು. ಈಗ ಅವಳೇ ಎಲ್ಲರ ಮುಂದೆ ಅವಮಾನ ಅನುಭವಿಸುತ್ತಿರುವುದು ಅವರಿಗೆ ವಿಚಿತ್ರವಾದ ತೃಪ್ತಿಯನ್ನು ಕೊಡುತ್ತದೆ. ಆದರೆ ಇಲ್ಲಿ ಇನ್ನೊಂದು ದೊಡ್ಡ ಪ್ರಶ್ನೆ ಉಳಿಯುತ್ತದೆ. ಭದ್ರಾ ಮುಂದೇನು ಮಾಡ್ತಾನೆ? ಅವನು ವಿದ್ಯಾಳ ಕಡೆ ನೋಡ್ತಾನೆ. ಆ ದೃಷ್ಟಿಯಲ್ಲಿ ಹಲವಾರು ಭಾವನೆಗಳಿವೆ. ಅವನು ಅವಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಅನ್ನೋ ಅರಿವು, ಅವಳ ಮೇಲೆ ಇದ್ದ ಪ್ರೀತಿ ಮತ್ತು ಅವಳಿಗೆ ಮಾಡಿದ ಅನ್ಯಾಯದ ಪಶ್ಚಾತ್ತಾಪ. ಇದೇ ಮುಂದಿನ ಸಂಚಿಕೆಗಳ ಮುಖ್ಯ ಕಥೆ ಆಗಬಹುದು. ಬಹುಶಃ ಭದ್ರಾ ಮತ್ತೆ ವಿದ್ಯಾಳನ್ನು ತನ್ನ ಜೀವನದಲ್ಲಿ ಸ್ವೀಕರಿಸಲು ಪ್ರಯತ್ನ ಮಾಡಬಹುದು. ಆದರೆ ಅದು ಅಷ್ಟು ಸುಲಭವಾಗುವುದಿಲ್ಲ. ಯಾಕೆಂದ್ರೆ ಅವಳ ಹೃದಯ ಈಗಾಗಲೇ ತುಂಬ ನೋವನ್ನು ಅನುಭವಿಸಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಈ ಮನೆಯೊಳಗೆ ಹೊಸ ಸಂಘರ್ಷಗಳು ಶುರುವಾಗುವ ಸಾಧ್ಯತೆ ಇದೆ. ಸಾವಿತ್ರಿ ತನ್ನ ಸೋಲನ್ನು ಒಪ್ಪಿಕೊಳ್ತಾಳಾ ಅಥವಾ ಮತ್ತೆ ಹೊಸ ಪ್ಲಾನ್ ಮಾಡ್ತಾಳಾ? ಭದ್ರಾ ಮತ್ತು ವಿದ್ಯಾಳ ಸಂಬಂಧ ಮತ್ತೆ ಕಟ್ಟಿಕೊಳ್ಳುತ್ತದಾ, ಇಲ್ಲವೇ ಇನ್ನೊಂದು ದೊಡ್ಡ ತಿರುವು ಬರುತ್ತದಾ? ಈ ಎಲ್ಲ ಪ್ರಶ್ನೆಗಳ ಉತ್ತರ ಮುಂದಿನ ಸಂಚಿಕೆಗಳಲ್ಲಿ ಸಿಗಲಿದೆ.
ಸ್ನೇಹಿತರೆ, ನೀವು ಈ ರೀತಿಯ ಡೀಟೇಲ್ಡ್ ಎಮೋಷನಲ್ ಅನಾಲಿಸಿಸ್ ಮತ್ತು ಧಾರಾವಾಹಿಯೊಳಗಿನ ಸತ್ಯಕಥೆಯನ್ನು ಕೇಳೋದನ್ನ ಇಷ್ಟಪಟ್ಟಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ನಲ್ಲಿ ಕಡ್ಡಾಯವಾಗಿ ತಿಳಿಸಿ. ಯಾಕೆಂದ್ರೆ ನಿಮ್ಮ ಪ್ರತಿಯೊಂದು ಕಮೆಂಟ್ ನಮಗೆ ತುಂಬಾ ಪ್ರೇರಣೆ ಕೊಡುತ್ತದೆ. ಮತ್ತು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣಿಸ್ತಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಆಗ ನಮ್ಮ ಮುಂದಿನ